ಅಜ್ಜಿ ನಿಮ್ಮ ಹೆಸರು? ಲಕ್ಷ್ಮಮ್ಮನ ಅಂತಮ್ಮ. ಯಾವ ಊರಿಂದ ಬಂದಿದ್ದೀರ ಅಜ್ಜಿ? ಕೇಪುರದಿಂದ ಬಂದಿದ್ದು. ನನ್ನ ಸ್ವಂತ ಊರು ಬಂಗಾರಪೇಟೆ. ನಮ್ಮ ಚಿಕ್ಕ ವಯಸ್ಸಿನಲ್ಲೇ ಬಂದ್ಬಿಟ್ಟು ಬೆಂಗಳೂರಿಗೆ. ಅವತ್ತಿಂದ ಅಲ್ಲೇ ಇದೆ. ಇಲ್ಲೇ ಏನಕ್ಕಿದ್ದೀರ ಅಜ್ಜಿ? ಆಶ್ರಮದಲ್ಲಿ ಯಾಕಿದ್ದೀರಾ? ಮನೆ ಇಲ್ವಾ ಅಜ್ಜಿ ನಿಮಗೆ? ಇಲ್ಲ, ಮೈಗೆ ಹುಷಾರಿಲ್ಲ. ಅಲ್ಲಿ ನೋಡ್ಕೊಂಡವ್ರು ಯಾರೂ ಇಲ್ಲ. ಆದ್ರೇನು ನನಗೆ ಒಂಥರ ಬೇಜಾರಾಯಿತು. ಈ ಆಶ್ರಮದ್ದು ಮೊಬೈಲಲ್ಲಿ ನೋಡೋಣ. ಮೊಬೈಲಲ್ಲಿ ನೋಡಿದ್ರೆ ತುಂಬ ಆನಂದ ಆಗೋದು ನನಗೆ. ಅದಕ್ಕೋಸ್ಕರ ನಾನು ಇದ್ದಿದ್ದ ಜಾಗದಲ್ಲಿ ಅಮ್ಮ ನೀನು ಕಾಯಿಲೆ ವಾಸಿ ಮಾಡಿಕೊಂಡು ಅಲ್ಲಿಗೆ ಹೋಗು ಅಂತ ಒಂದು 5-6 ಜನ ಹೇಳಿದ್ರು. ನಾನು ಅವ್ರ ಮಾತು ಕೇಳಿಲ್ಲ. ಫಸ್ಟು ನಾನು ತಗೊಂಡೋಗಿ ಅಲ್ಲಿ ಬಿಡ್ತೀರಾ, ಏನು ಹೇಳ್ತೀರಾ ಅಂತ ಹತ್ಕೊಂಡು ಕೂತ್ಕೊಂಡೆ. ಆಮೇಲೆ ಈ ಮಗ ಬಂತು. ಸರಿ, ಅವತ್ತು ಟೆಂಪನಾಗಿ ಬಂದು ಇಲ್ಲಿ ನಾನು ಮೊದಲಕ್ಕೆ ಅಂದ್ಕೊಂಡಿದ್ದಂಗೆ ಇವಾಗ ನನಗೆ ಏನೂ ನಡೀತಾ ಇಲ್ಲ. ಮೊದಲು ಸಾಯಬೇಕು ಅಂತೇಳಿ ನಾನು ಬಂದೆ. ಈಗ ಇವ್ರ ನೆರಳಲ್ಲಿ ನಾನು